ಪ್ರಪಂಚದಲ್ಲಿ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ. ಆಸ್ತಿ ಐಶ್ವರ್ಯಗಳಿಗೇನು ಕೊರತೆ ಇಲ್ಲ. ಯಾಕಂದರೆ ಭಗವಂತನಿಗೆ ಕಡಿಮೆ ಸೃಷ್ಟಿ ಮಾಡಿನೇ ಗೊತ್ತಿಲ್ಲ. ಎಲ್ಲವೂ ಜಾಸ್ತಿ ಕೊಡೋದಕ್ಕೆ ಆ ಯೂನಿವರ್ಸ್ಗೆ ಗೊತ್ತಿರೋವಂಥದ್ದು. ಆದರೆ ವಿಪರ್ಯಾಸ ನೋಡಿ, ಕೆಲವ್ರಿಗೆ ಮಾತ್ರ ಈ ದುಡ್ಡು ಕಾಣಿಸ್ತಿರುತ್ತೆ, ದುಡ್ಡು ಸಿಗ್ತಿರುತ್ತೆ, ಕೆಲವ್ರು ಮಾತ್ರ ಶ್ರೀಮಂತರಾಗ್ತಿರ್ತಾರೆ. ಆದರೆ ಬಡವರು ಯಾವಾಗಲೂ ಬಡಸ್ತನದಲ್ಲೇ, ಬಡವರಾಗಿಯೇ, ಸಾಲದಲ್ಲೇ, ಕಷ್ಟದಲ್ಲೇ ಈ ಜೀವನನ ಕಳೆದು ಬಿಡ್ತಾರೆ. ಯಾಕಿದು ಗೊತ್ತಾ? ಎನಿವೆ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ರ ಬಗ್ಗೆ. ನೋಡಿ, ದುರ್ಯೋಧನ ಮತ್ತು ಧರ್ಮರಾಯ ಇಬ್ಬರು ಒಂದೇ ಜಾಗದಲ್ಲಿ, ರಿಲೇಷನ್ಸು, ಒಂದೇ ಕುಟುಂಬ, ಒಂದೇ ಸನ್ನಿವೇಶ, ಒಂದೇ ಪರಿಸರ. ಆದರೆ ಅವರಿಬ್ಬರಿಗೂ ವ್ಯತ್ಯಾಸ ನೋಡಿ. ದುರ್ಯೋಧನ ಎಲ್ಲಿ ಹೋದರೂ, ಯಾರು ನೋಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಅವನಿಗೆ ಎಲ್ಲೂ ಒಳ್ಳೆಯದೇ ಕಾಣಿಸೋದಿಲ್ಲ. ಅವನಿಗೆ ಧರ್ಮವಾಗಿ ಯಾವುದೂ ಕಾಣಿಸೋದಿಲ್ಲ, ಯಾರೂ ಸಿಗೋದೇ ಇಲ್ಲ. ಎಲ್ಲವೂ ಅಧರ್ಮವಾಗಿ, ಅಸತ್ಯವಾಗಿ, ಕೆಟ್ಟದ್ದೇ ಕಾಣಿಸ್ತಿರುತ್ತೆ. ಆದರೆ ನೀವು ಧರ್ಮರಾಯನ್ ನೋಡಿ, ಅವನು ಹುಡುಕ್ತಾನೆ, ಎಲ್ಲಾದರೂ ಕೆಟ್ಟದಿದೆಯಾ ಈ ಪ್ರಪಂಚದಲ್ಲಿ? ಯಾರಾದರೂ ಕೆಟ್ಟವರಿದ್ದಾರಾ? ಅಲ್ಲ, ಏನಾದರೂ ಸಮಥಿಂಗ್ ದಟ್ ಈಸ್ ಬ್ಯಾಡ್ ಇದೆಯಾ ಅಂತಂತೇಳಿ ಎಷ್ಟು ಹುಡುಕಿದ್ರು ಧರ್ಮರಾಯನ್ ಮಾತ್ರ ಕೆಟ್ಟದ್ದು, ಅಧರ್ಮವಾಗಿರೋದು ಯಾವುದೂ ಕಾಣಿಸಲ್ಲ. ಎಲ್ಲ ಧರ್ಮವಾಗೇ, ಸತ್ಯವಾಗೇ ಕಾಣಿಸುತ್ತೆ. ವ್ಯತ್ಯಾಸ ಏನು? ಇಬ್ಬರು ಒಂದೇ ಜಾಗನೇ, ಒಂದೇ ಕುಟುಂಬನೇ, ಒಂದೇ ಸನ್ನಿವೇಶ, ಒಂದೇ ಪರಿಸರ, ಒಂದೇ ಎನ್ವೈರನ್ಮೆಂಟ್. ವಾಟ್ ಇಸ್ ದ ಡಿಫ್ರೆನ್ಸ್? ದ ಡಿಫ್ರೆನ್ಸ್ ಈಸ್ ಇನ್ ದ ವೇ ದೆ ಗ್ರಾಸ್ಪ್ ಥಿಂಗ್ಸ್, ಇನ್ ದ ವೇ ದೆ ಸಿ ಥಿಂಗ್ಸ್. ಈ ವಿಶ್ವದಲ್ಲಿ, ಈ ಸೃಷ್ಟಿಯಲ್ಲಿ ಯಾವುದು ತಪ್ಪಿಲ್ಲ, ನಿಮಗೆ ಗೊತ್ತಿರಲಿ, ಕಿಂಚಿತ್ತು ಕೂಡ ತಪ್ಪಿಲ್ಲ. ಆದರೆ ನಮ್ಮ ದೃಷ್ಟಿ ತಪ್ಪಿರೋದಕ್ಕೆ ಕಾಣದೆಲ್ಲ ತಪ್ಪಾಗಿ ಕಾಣ್ತಿರುತ್ತೆ. ಹಣ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ, ಅವಕಾಶಗಳಿಲ್ಲ ಅಂತ ನಾವು ಅಂದ್ಕೊಳ್ತೇವೆ, ಅಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ಕೊಳ್ತೇವೆ, ಇನ್ನಷ್ಟೇ ಅಂದ್ಕೊಳ್ತೇವೆ. ಯಾಕೆ ಗೊತ್ತಾ? ನಮ್ಮ ದೃಷ್ಟಿ ರೀ, ನಮ್ಮ ಮನಸ್ಥಿತಿ. ಎಲ್ಲಿ ತನಕ ಬಡ ಮನಸ್ಥಿತಿಯಿಂದ ನಾವು ಈ ಪ್ರಪಂಚವನ್ನು ನೋಡ್ತೇವೋ ಅಲ್ಲಿ ತನಕ ನಮಗೆ ಬಡತನನೇ ಕಾಣಿಸ್ತಿರುತ್ತೆ, ಪಾವರ್ಟಿನೇ ಕಾಣಿಸ್ತಿರುತ್ತೆ. ಎಲ್ಲರೂ ಕಲಿಬೇಕು. ಕಲಿತಾಗ ಮಾತ್ರ ಈ ಮನಸ್ಥಿತಿಯನ್ನು, ಈ ಸುಪ್ತ ಚೇತನ ಮನಸ್ಸನ್ನು, ಈ ಸಬ್ಕಾನ್ಷಿಯಸ್ ಮೈಂಡನ್ನು ಯಾವಾಗ ನಾವು ಬದಲಾವಣೆ ಮಾಡ್ಕೊಳ್ತೀವೋ ಆವಾಗ ಮಾತ್ರ ನಾವು ಧರ್ಮರಾಯನ ರೀತಿ ಎಲ್ಲವೂ ಧರ್ಮವಾಗಿ, ಸತ್ಯವಾಗಿ, ಹಣ, ಆಸ್ತಿ, ಐಶ್ವರ್ಯಗಳಿಂದ ಕೂಡಿರಲು ಸಾಧ್ಯ. ಮುಂಬರುವ 100 ಕೋಟಿ ವರ್ಕ್ಶಾಪ್ ಡಿಸೆಂಬರ್ 8, 9, 10. ಯಾರೆಲ್ಲ 100 ಕೋಟಿ ಮಾಡಬೇಕು, ಮಾಡಲೇಬೇಕು. ನಾವು ಶ್ರೀಮಂತ ಆಗಲೇಬೇಕು ಅನ್ನೋರ್ಗೆ ಮಾತ್ರ ಈ ವರ್ಕ್ಶಾಪ್ ಆಗಿರುತ್ತೆ. ಯಾರ್ಯಾರು ಸುಮ್ಮನೆ ಪ್ರಯತ್ನ ಪಡೋಣ, ನೋಡೋಣ, ಲೆಟ್ ಮೀ ಟ್ರೈ ಅನ್ನೋರಿಗೆ ಪ್ಲೀಸ್ ಡೋಂಟ್ ಅಟೆಂಡ್ ದಿಸ್ ವರ್ಕ್ಶಾಪ್. ಅದು ನಿಮಗಲ್ಲ. ಹಳೆಯ ವರ್ಷದ ಥರನೇ ಈ 2024 ಆಗೋಯ್ತು. ಹಳಬರಾಗೆ ಜೀವಿಸೋದಕ್ಕೆ ಬೇಜಾರಾಗಲ್ವೇನ್ರಿ? ಲೆಟ್ ಅಸ್ ಲೀವ್ ಅ ನ್ಯೂ ಲೈಫ್, ಮ್ಯಾನ್. ಸಿ, they say the best way to predict one's future is to create it. Create it, no? Let's all create a beautiful life. Let's all become rich. It's a right and responsibility, mind you. We can't just live the same old life and say, it's a happy new year. I mean, ಹೇಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತೀರಾ ನೀವು 2025ಗೆ? ಲೈಫ್ ಏನೋ ಚೇಂಜ್ ಆಗಿಲ್ಲ, ಕಷ್ಟಗಳೇನೋ ಬದಲಾವಣೆ ಆಗಲಿಲ್ಲ, ಸಾಲಗಳೇನೋ ಮುಕ್ತಿ ಆಗಲಿಲ್ಲ, ಶ್ರೀಮಂತಿಕೆ ಏನೋ ಬರಲಿಲ್ಲ, ಅಲ್ಲ ಏನೂ ಆಗಲೇ ಇಲ್ಲ. ಬಟ್ 2025ಕ್ಕೆ ಹ್ಯಾಪಿ ನ್ಯೂ ಇಯರ್ ಹೆಂಗೆ ಹೇಳ್ತೀರಾ? ಹ್ಯಾಪಿನೇ ಇಲ್ಲದೆ ಇದ್ದಾಗ. I think we need to change. We all have to change. We all have to learn. And we all have to continuously learn. It's not just, okay, one time ನಾನು ಕಲಿತೆ ಮುಗ್ದೋಯ್ತು ಅಂತಂತಲ್ಲ. ಕಲಿಬೇಕು, ಅದನ್ನು ಅಳವಡಿಸ್ಕೋಬೇಕು, ಶ್ರೀಮಂತರಾಗಬೇಕು. 3 ದಿನ ನೇರವಾಗಿ ನಿಮಗೆ ಸಿಗ್ತಾನೆ ನಿಮ್ಮ ಮನೆಯಲ್ಲೇ. ಯಾಕಂದರೆ ಇದು ಆನ್ಲೈನ್ ಆಗಿರೋದಕ್ಕೆ ನೀವು ಒಬ್ಬರು ಬಂದರೆ ನಿಮ್ಮ ಫ್ಯಾಮಿಲಿ ಸಮೇತ ಕುಳಿತುಕೊಂಡು ಇದನ್ನು ನೋಡ್ಬೋದು. ತುಂಬ ಇದಕ್ಕೆ ಪ್ರಿಪ್ರೇಷನ್ ಇದೆ. ಸೊ ದಯವಿಟ್ಟು ಕೆಳಗೆ ಸ್ಕ್ರಾಲ್ ಆಗೋ ನಂಬರ್ಗೆ ಫೋನ್ ಮಾಡಿ ವಿಚಾರಿಸಿ ಹೇಗೆಲ್ಲ ರೆಡಿ ಆಗಬೇಕು. ಪ್ರತಿದಿನ ತುಳಸಿ ಪೂಜೆ ಮಾಡಬೇಕು, ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು, ಪ್ರತಿದಿನ ದೀಪ ಇಡಬೇಕು. ಇನ್ನೂ ಹಲವಾರು ಇದು ಕೆಲಸಗಳಿದೆ ಪೂರಕವಾಗಿ ರೆಡಿ ಆಗುವಂಥದ್ದು. ದಯವಿಟ್ಟು ಅವ್ರನ್ನ ವಿಚಾರಿಸ್ಕೊಳ್ಳಿ, ರೆಡಿಯಾಗಿ ಎಲ್ಲರೂ ಶ್ರೀಮಂತರಾಗೋಣ. ಎಲ್ಲರೂ 100 ಕೋಟಿ ಮಾಡಲೇಬೇಕು. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್.